ಎಲ್ಲರಿಗೂ ನಮಸ್ಕಾರ. ನಾವೀಗ ಈ 3 ಪ್ಯಾಟರ್ನ್ಸ್ಗಳನ್ನು ಪೈಥಾನ್ ಪ್ರೋಗ್ರಾಮ್ ಮೂಲಕ ಯಾವ ರೀತಿ ಡಿಸ್ಪ್ಲೇ ಮಾಡಿದ್ವು ಅಂತ ನೋಡೋಣ. ಮೊದಲಿಗೆ ಫಸ್ಟ್ ಪ್ಯಾಟರ್ನ್ನ ನೋಡೋಣ. ಇದು ರೈಟ್ ಟ್ರಯಾಂಗಲ್ ಶೇಪ್ನಲ್ಲಿದೆ. ಇಲ್ಲಿ ನಂಬರ್ಸ್ಗಳು ರೋ ಆ್ಯಂಡ್ ಕಾಲಮ್ಸ್ನಲ್ಲಿ ಪ್ಯಾಟರ್ನ್ ಅರೇಂಜ್ ಆಗಿವೆ. ಈ ಪ್ಯಾಟರ್ನ್ನಲ್ಲಿ ಯಾವುದಾದ್ರೊಂದು ರೋನ ಕನ್ಸಿಡರ್ ಮಾಡಿ ಗಮನಿಸೋದಾದ್ರೆ ಈ ರೋನಲ್ಲಿರ್ತಕ್ಕಂತಹ ಎಲ್ಲ ಡೇಟಾಗಳು ಸೇಮ್ ಇದಾವೆ. ಹಾಗಾದ್ರೆ ಒಂದೇ ಒಂದು ಲೂಪಿಂಗ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡಿಕೊಂಡು ಈ ಪ್ರೋಗ್ರಾಮ್ನ ಮಾಡಬಹುದು. ಮೊದಲಿಗೆ ರೋಸ್ಗೋಸ್ಕರ ಲೂಪಿಂಗ್ ಸ್ಟೇಟ್ಮೆಂಟ್ ಫಾರ್ ಹಾಕೋಣ. ಈ ಫಾರ್ ಸ್ಟೇಟ್ಮೆಂಟನ್ನು ಐ ವೇರಿಯಬಲ್ನಿಂದ ಕಂಟ್ರೋಲ್ ಮಾಡೋಣ. ಹಾಗಾದ್ರೆ ಐ ವೇರಿಯಬಲ್ನ ವ್ಯಾಲ್ಯೂನ 1ನಿಂದ ಸ್ಟಾರ್ಟ್ ಮಾಡೋಣ. ಅದಕ್ಕೋಸ್ಕರ ರೇಂಜ್ ಫಂಕ್ಷನ್ನಲ್ಲಿ ಫಸ್ಟ್ ಆರ್ಗ್ಯುಮೆಂಟ್ 1 ಆಗಿರಬೇಕು. ಐ ವೇರಿಯಬಲ್ ವ್ಯಾಲ್ಯೂನ ಒಂದೊಂದು ಇನ್ಕ್ರಿಮೆಂಟ್ ಮಾಡೋಕ್ಕೋಸ್ಕರ ಥರ್ಡ್ ಆರ್ಗ್ಯುಮೆಂಟ್ ವ್ಯಾಲ್ಯೂ 1 ಹಾಕಬೇಕಾಗುತ್ತೆ. ಈ ಲೂಪ್ 5 ಸಾರಿ ಎಕ್ಸಿಕ್ಯೂಟ್ ಆಗಬೇಕಾಗಿರೋದ್ರಿಂದ ಸೆಕೆಂಡ್ ಆರ್ಗ್ಯುಮೆಂಟ್ 5+1 ಆಗಿರಬೇಕು. ಅಂದರೆ ಐ ವೇರಿಯಬಲ್ನ ವ್ಯಾಲ್ಯೂ 1ರಿಂದ ಸ್ಟಾರ್ ಆಗಿ ಒಂದೊಂದು ಇನ್ಕ್ರಿಮೆಂಟ್ ಆಗ್ತಾ ವ್ಯಾಲ್ಯೂ 5 ಆದಾಗ ಎಂಡ್ ಆಗುತ್ತೆ. ಪ್ರತಿಯೊಂದು ಸೈಕಲ್ನಲ್ಲಿ ನಂಬರ್ಸ್ನ ಡಿಸ್ಪ್ಲೇ ಮಾಡೋಕ್ಕೋಸ್ಕರ ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕೋಣ. ಈ ಪ್ರಿಂಟ್ ಸ್ಟೇಟ್ಮೆಂಟನ್ನ ಯಾವ ವ್ಯಾಲ್ಯೂ ಡಿಸ್ಪ್ಲೇ ಮಾಡಬೇಕು ಅಂತ ನೋಡೋದಾದ್ರೆ ಫಸ್ಟ್ ಸೈಕಲ್ನಲ್ಲಿ ಐ ವೇರಿಯಬಲ್ ವ್ಯಾಲ್ಯೂ 1 ಆಗಿರುತ್ತೆ. ಈ ರೋನ ಪೂರ್ತ ವ್ಯಾಲ್ಯೂ 1 ಡಿಸ್ಪ್ಲೇ ಮಾಡಬೇಕೆ. ಅದೇ ರೀತಿ ಸೆಕೆಂಡ್ ಸೈಕಲ್ನಲ್ಲಿ ಐ ವೇರಿಯಬಲ್ ವ್ಯಾಲ್ಯೂ 2 ಆಗಿರುತ್ತೆ. ಈ ರೋನ ಪೂರ್ತ ವ್ಯಾಲ್ಯೂ 2 ಡಿಸ್ಪ್ಲೇ ಮಾಡಬೇಕೆ. ಅದೇ ರೀತಿ ಥರ್ಡ್ ಸೈಕಲ್ನಲ್ಲಿ ಐ ವೇರಿಯಬಲ್ ವ್ಯಾಲ್ಯೂ 3 ಆಗಿರುತ್ತೆ. ಈ ರೋನ ಪೂರ್ತ ವ್ಯಾಲ್ಯೂ 3 ಡಿಸ್ಪ್ಲೇ ಮಾಡಬೇಕು. ಹಾಗೆ ಐ ವೇರಿಯಬಲ್ ವ್ಯಾಲ್ಯೂ 4 ಆಗಿದ್ದಾಗ ವ್ಯಾಲ್ಯೂ 4, ಐ ವೇರಿಯಬಲ್ ವ್ಯಾಲ್ಯೂ 5 ಆಗಿದ್ದಾಗ ವ್ಯಾಲ್ಯೂ 5. ಒಟ್ಟಾರೆ ಹೇಳೋದಾದ್ರೆ ಐ ವೇರಿಯಬಲ್ ವ್ಯಾಲ್ಯೂ ಏನಾಗಿರುತ್ತೋ ಅದೇ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಬೇಕು ಅಂತಾಯ್ತು. ಹಾಗಾದ್ರೆ ಪ್ರಿಂಟ್ ಸ್ಟೇಟ್ಮೆಂಟ್ನಲ್ಲಿ ಐ ವೇರಿಯಬಲ್ ವ್ಯಾಲ್ಯೂನ ಡಿಸ್ಪ್ಲೇ ಮಾಡೋಣ. ನೆಕ್ಸ್ಟ್ ಎಷ್ಟು ಟೈಮ್ಸ್ ಡಿಸ್ಪ್ಲೇ ಮಾಡಬೇಕು ಅಂತ ನೋಡೋದಾದ್ರೆ ಐ ವೇರಿಯಬಲ್ ವ್ಯಾಲ್ಯೂ 1 ಆಗಿದ್ದಾಗ 1 ಟೈಮ್, 2 ಆಗಿದ್ದಾಗ 2 ಟೈಮ್ಸ್, 3 ಆಗಿದ್ದಾಗ 3 ಟೈಮ್ಸ್, 4 ಆಗಿದ್ದಾಗ 4 ಟೈಮ್ಸ್, 5 ಆಗಿದ್ದಾಗ 5 ಟೈಮ್ಸ್. ಒಟ್ಟಾರೆ ಹೇಳೋದಾದ್ರೆ ಐ ವೇರಿಯಬಲ್ ವ್ಯಾಲ್ಯೂ ಎಷ್ಟಿರುತ್ತೋ ಅಷ್ಟು ಟೈಮ್ಸ್ ಡಿಸ್ಪ್ಲೇ ಮಾಡಬೇಕು. ಅದಕ್ಕೋಸ್ಕರ ಪ್ರಿಂಟ್ ಸ್ಟೇಟ್ಮೆಂಟ್ನಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಸ್ಟಾರ್ ಮತ್ತು ಐ ಹಾಕೋಣ. ಈ ಪ್ರಿಂಟ್ ಸ್ಟೇಟ್ಮೆಂಟ್ನ ಐ ವೇರಿಯಬಲ್ ವ್ಯಾಲ್ಯೂನ ಐ ಟೈಮ್ಸ್ ಡಿಸ್ಪ್ಲೇ ಮಾಡಿ ನೆಕ್ಸ್ಟ್ ಲೈನ್ಗೆ ಮೂವ್ ಆಗುತ್ತೆ. ಇಲ್ಲಿಗೆ ಈ ಫಸ್ಟ್ ಪ್ಯಾಟರ್ನ್ದು ಕೋಡಿಂಗ್ ಕಂಪ್ಲೀಟ್ ಆಯಿತು. ಈ ಕೋಡ್ನ ಪೈಥಾನ್ ಇಂಟರ್ಪ್ರಿಟರ್ನಲ್ಲಿ ಎಕ್ಸಿಕ್ಯೂಟ್ ಮಾಡಿ ನೋಡಿ ನಾವು ಏನ್ ಎಕ್ಸೆಪ್ಟ್ ಮಾಡಿದ್ವೋ ಅದೇ ರೀತಿನೇ ನಂಬರ್ ಪ್ಯಾಟರ್ನ್ ಡಿಸ್ಪ್ಲೇ ಆಗಿದೆ. ಈಗ ಸೆಕೆಂಡ್ ಪ್ಯಾಟರ್ನ್ನ ನೋಡೋಣ. ಈ ಪ್ಯಾಟರ್ನ್ ಕೂಡ ರೈಟ್ ಟ್ರಯಾಂಗಲ್ ಶೇಪ್ನಲ್ಲೇ ಇದೆ. ಇದರಲ್ಲೂ 5 ರೋಸ್ ಇರೋದ್ರಿಂದ ರೋಸ್ಗೆ ಸಂಬಂಧಪಟ್ಟಂತೆ ಹಿಂದಿನ ಪ್ಯಾಟರ್ನ್ನ ಕೋಡನ್ನೇ ಕಾಪಿ ಮಾಡಿಕೊಳ್ಳೋಣ. ಈ ಪ್ಯಾಟರ್ನ್ನಲ್ಲಿ ಯಾವುದಾದ್ರೂ ಒಂದು ರೋನ ಕನ್ಸಿಡರ್ ಮಾಡಿ ಗಮನಿಸೋದಾದ್ರೆ ಈ ರೋನಲ್ಲಿರ್ತಕ್ಕಂತಹ ಡೇಟಾಗಳು ಕಾಲಮ್ ಬದಲಾದಂತೆ ಡಿಸ್ಪ್ಲೇ ವ್ಯಾಲ್ಯೂನೂ ಕೂಡ ಬದಲಾಗ್ತಿದೆ. ಅದರಿಂದ ಕಾಲಮ್ಸ್ ವ್ಯಾಲ್ಯೂ ಡಿಸ್ಪ್ಲೇ ಮಾಡೋಕ್ಕೋಸ್ಕರ ಇನ್ನರ್ ಲೂಪಿಂಗ್ ಸ್ಟೇಟ್ಮೆಂಟ್ ಹಾಕಬೇಕಾಗುತ್ತೆ. ಇನ್ನರ್ ಲೂಪಿಂಗ್ ಸ್ಟೇಟ್ಮೆಂಟ್ ಎಷ್ಟು ಸಾರಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನೋಡೋದಾದ್ರೆ j=1, j=2, j=3, j=4 and j=5. ಹಾಗಾದ್ರೆ 5 ಸಾರಿ ಎಕ್ಸಿಕ್ಯೂಟ್ ಆಗಬೇಕಾ? ನೋ, ಯಾಕಂದ್ರೆ ಪ್ರತಿ ರೋನಲ್ಲೂ ನಂಬರ್ ಆಫ್ ಕಾಲಮ್ಸ್ ಚೇಂಜ್ ಆಗ್ತಿದೆ. ಹಾಗಾದ್ರೆ ಐ ಮತ್ತು ಜೆ ವ್ಯಾಲ್ಯೂಸ್ಗಳ ನಡುವೆ ರಿಲೇಶನ್ಶಿಪ್ನ ಕ್ರಿಯೇಟ್ ಮಾಡೋಣ. ಐ ವ್ಯಾಲ್ಯೂ 1 ಆಗಿದ್ದಾಗ ಜೆ ವ್ಯಾಲ್ಯೂ 1ರಿಂದ ಸ್ಟಾರ್ಟ್ ಆಗಿ 1ರಲ್ಲಿ ಎಂಡ್ ಆಗ್ತಿದೆ. ಐ ವ್ಯಾಲ್ಯೂ 2 ಆಗಿದ್ದಾಗ ಜೆ ವ್ಯಾಲ್ಯೂ 1ರಿಂದ ಸ್ಟಾರ್ಟ್ ಆಗಿ 2ರಲ್ಲಿ ಎಂಡ್ ಆಗ್ತಿದೆ. ಐ ವ್ಯಾಲ್ಯೂ 3 ಆಗಿದ್ದಾಗ ಜೆ ವ್ಯಾಲ್ಯೂ 1ರಿಂದ ಸ್ಟಾರ್ಟ್ ಆಗಿ 3ರಲ್ಲಿ ಎಂಡ್ ಆಗ್ತಿದೆ. ಐ ವ್ಯಾಲ್ಯೂ 4 ಆಗಿದ್ದಾಗ ಜೆ ವ್ಯಾಲ್ಯೂ 1ರಿಂದ ಸ್ಟಾರ್ಟ್ ಆಗಿ 4ರಲ್ಲಿ ಎಂಡ್ ಆಗ್ತಿದೆ. ಐ ವ್ಯಾಲ್ಯೂ 5 ಆಗಿದ್ದಾಗ ಜೆ ವ್ಯಾಲ್ಯೂ 1ರಿಂದ ಸ್ಟಾರ್ಟ್ ಆಗಿ 5ರಲ್ಲಿ ಎಂಡ್ ಆಗ್ತಿದೆ. ಒಟ್ಟಾರೆ ಹೇಳೋದಾದ್ರೆ ಐ ವ್ಯಾಲ್ಯೂ ಐ ಆಗಿದ್ದಾಗ ಜೆ ವ್ಯಾಲ್ಯೂ 1ರಿಂದ ಸ್ಟಾರ್ಟ್ ಆಗ್ತಿದೆ. ಅದಕ್ಕೋಸ್ಕರ ರೇಂಜ್ ಫಂಕ್ಷನ್ನಲ್ಲಿ ಫಸ್ಟ್ ಆರ್ಗ್ಯುಮೆಂಟ್ ವ್ಯಾಲ್ಯೂ 1 ಆಗಿರಬೇಕು. ಜೆ ವ್ಯಾಲ್ಯೂ 1 ಅನ್ನೋ ಇನ್ಕ್ರಿಮೆಂಟ್ ಆಗ್ತಿರೋದ್ರಿಂದ ಥರ್ಡ್ ಆರ್ಗ್ಯುಮೆಂಟ್ ವ್ಯಾಲ್ಯೂ 1 ಆಗಿರಬೇಕು. ಎಲ್ಲಿ ಎಂಡ್ ಆಗಬೇಕು ಅಂತ ನೋಡೋದಾದ್ರೆ ಐ ವ್ಯಾಲ್ಯೂ ಎಷ್ಟಿರುತ್ತೋ ಅಲ್ಲಿ ಎಂಡ್ ಆಗಬೇಕು. ಅದಕ್ಕೋಸ್ಕರ ಮೂರನೇ ಆರ್ಗ್ಯುಮೆಂಟ್ i+1 ಆಗಬೇಕಾಗುತ್ತೆ. ಈಗ ಈ ಜೆ ಲೂಪ್ ಒಳಗಡೆ ಪ್ರಿಂಟ್ ಸ್ಟೇಟ್ಮೆಂಟ್ನಲ್ಲಿ ಯಾವ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಬೇಕು ನೋಡೋಣ. ಜೆ ವ್ಯಾಲ್ಯೂ 1 ಆಗಿದ್ದಾಗ ವ್ಯಾಲ್ಯೂ 1 ಡಿಸ್ಪ್ಲೇ ಆಗಿದೆ. ಜೆ ವ್ಯಾಲ್ಯೂ 2 ಆಗಿದ್ದಾಗ
ವ್ಯಾಲ್ಯೂ 2 ಡಿಸ್ಪ್ಲೇ ಆಗಿದೆ. ಜೆ ವ್ಯಾಲ್ಯೂ 3 ಆಗಿದ್ದಾಗ ವ್ಯಾಲ್ಯೂ 3 ಡಿಸ್ಪ್ಲೇ ಆಗಿದೆ. ಒಟ್ಟಾರೆ ಹೇಳೋದಾದ್ರೆ ಜೆ ವ್ಯಾಲ್ಯೂ ಏನಾಗಿರುತ್ತೋ ಅದೇ ಜೆ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಬೇಕು. ಡಿಸ್ಪ್ಲೇ ಮಾಡಿದ್ಮೇಲೆ ಅದೇ ಲೈನ್ನಲ್ಲೇ ಉಳಿಲಿಕ್ಕೋಸ್ಕರ ಎಂಡ್ ಈಕ್ವಲ್ ಸಿಂಗಲ್ ಇನ್ವೈಟೆಡ್ ಕಾಮಾ ಇರಬೇಕಾಗುತ್ತೆ. ಪ್ರತಿ ಸಾರಿ ಜೆ ಲೂಪ್ ಅಂದ್ರೆ ಇನ್ನರ್ ಲೂಪ್ ಒಂದ್ ಸಾರಿ ಕಂಪ್ಲೀಟ್ ಆಯ್ತು ಅಂದ್ರೆ ಒಂದ್ ರೋ ಕಂಪ್ಲೀಟ್ ಆಯ್ತು ಅಂತ. ಒಂದ್ ರೋ ಕಂಪ್ಲೀಟ್ ಆದ್ಮೇಲೆ ಕರ್ಸರ್ ನೆಕ್ಸ್ಟ್ ಲೈನ್ಗೆ ಹೋಗ್ಲಿಕ್ಕೋಸ್ಕರ ಜೆ ಲೂಪ್ನಿಂದ ಹೊರಗಡೆ ಪ್ರಿಂಟ್ ಫಂಕ್ಷನ್ ಸ್ಟೇಟ್ಮೆಂಟ್ ಹಾಕಬೇಕಾಗುತ್ತೆ. ಇಲ್ಲಿಗೆ ಈ ಸೆಕೆಂಡ್ ಪ್ಯಾಟ್ರನ್ನ ಕೋಡಿಂಗ್ ಕಂಪ್ಲೀಟ್ ಆಯ್ತು. ಈ ಕೋಡ್ನ ಪೈಥಾನ್ ಇಂಟರ್ಪ್ರೆಟರ್ನಲ್ಲಿ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ನೋಡಿ, ನಾವು ಏನ್ ಎಕ್ಸೆಪ್ಟ್ ಮಾಡಿದ್ವೋ ಅದೇ ರೀತಿನೇ ಪ್ಯಾಟ್ರನ್ ಬಂದುದಿದೆ. ನಾವೀಗ ಥರ್ಡ್ ಪ್ಯಾಟ್ರನ್ನ ನೋಡೋಣ. ಈ ಪ್ಯಾಟ್ರನ್ ಕೂಡ ರೈಟ್ ಟ್ರಯಾಂಗಲ್ ಶೇಪ್ನಲ್ಲೇ ಇದೆ. ಇಲ್ಲೂ 5 ರೋಸ್ ಇರೋದ್ರಿಂದ ರೋಸ್ಗೆ ಸಂಬಂಧಿಸಿದಂತೆ ಹಿಂದಿನ ಪ್ಯಾಟ್ರನ್ನ ಕೋಡನ್ನೇ ಕಾಪಿ ಮಾಡ್ಕೊಳ್ಳೋಣ. ಈ ಪ್ಯಾಟ್ರನ್ನಲ್ಲಿ ಯಾವುದಾದ್ರೊಂದು ರೋನ ಕನ್ಸಿಡರ್ ಮಾಡಿ ಗಮನಿಸೋದಾದ್ರೆ ಈ ರೋನಲ್ಲಿರ್ತಕ್ಕಂತಹ ಡೇಟಾಗಳು ಕಾಲಮ್ಸ್ಗೆ ತಕ್ಕಂತೆ ಚೇಂಜ್ ಆಗ್ತಿರೋದ್ರಿಂದ ಕಾಲಮ್ಸ್ಗೋಸ್ಕರ ಇನ್ನರ್ ಲೂಪಿಂಗ್ ಸ್ಟೇಟ್ಮೆಂಟ್ ಹಾಕಬೇಕಾಗುತ್ತೆ. ಪ್ರತಿ ಸಾರಿ ಇನ್ನರ್ ಲೂಪಿಂಗ್ ಸ್ಟೇಟ್ಮೆಂಟ್ ಎಷ್ಟು ಸಾರಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನೋಡೋದಾದ್ರೆ ಹಿಂದಿನ ಪ್ಯಾಟ್ರನ್ ರೀತಿನೇ ಪ್ರತಿ ಸಾರಿನೂ ಇನ್ನರ್ ಲೂಪಿಂಗ್ ಸ್ಟೇಟ್ಮೆಂಟ್ ಐ ಟೈಮ್ಸ್ ಎಕ್ಸಿಕ್ಯೂಟ್ ಆಗಬೇಕು. ಈಗ ಯಾವ ವ್ಯಾಲ್ಯೂ ಡಿಸ್ಪ್ಲೇ ಮಾಡಬೇಕು ನೋಡೋಣ. ಹಿಂದಿನ ಪ್ಯಾಟ್ರನ್ ರೀತಿ ಜೆ ವ್ಯಾಲ್ಯೂ ಡಿಸ್ಪ್ಲೇ ಮಾಡಿ ವೆರಿಫೈ ಮಾಡಿ ನೋಡೋಣ. ಜೆ ವ್ಯಾಲ್ಯೂ 1 ಆಗಿದ್ದಾಗ 4 ಡಿಸ್ಪ್ಲೇ ಆಗಿದೆ. ಜೆ ವ್ಯಾಲ್ಯೂ 2 ಆಗಿದ್ದಾಗ 3 ಡಿಸ್ಪ್ಲೇ ಆಗಿದೆ. ಅಂದ್ರೆ ಜೆ ವ್ಯಾಲ್ಯೂನೇ ಬೇರೆ, ಡಿಸ್ಪ್ಲೇ ಮಾಡಬೇಕಾಗಿರೋ ವ್ಯಾಲ್ಯೂನೇ ಬೇರೆ. ಅಂದ್ರೆ ಜೆ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಿದ್ದು ತಪ್ಪು ಅಂತಾಯ್ತು. ಯಾವ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಬೇಕು ಅಂತ ಸ್ವಲ್ಪ ಅನಲೈಸ್ ಮಾಡಿ ನೋಡೋಣ. ಫಾರ್ ಎಕ್ಸಾಂಪಲ್, ಐ ವ್ಯಾಲ್ಯೂ 4 ಇದ್ದಾಗ ಜೆ ವ್ಯಾಲ್ಯೂ 1 2 3 4 ಆಗ್ತಾ ಹೋಗುತ್ತೆ. ಡಿಸ್ಪ್ಲೇ ಮಾಡಬೇಕಾಗಿರೋ ವ್ಯಾಲ್ಯೂನ ನೋಡೋದಾದ್ರೆ ಐ ವ್ಯಾಲ್ಯೂನೂ ಡಿಸ್ಪ್ಲೇ ಆಗ್ತಿಲ್ಲ, ಜೆ ವ್ಯಾಲ್ಯೂನೂ ಡಿಸ್ಪ್ಲೇ ಆಗ್ತಿಲ್ಲ. ಐ ಮೈನಸ್ ಜೆ ವ್ಯಾಲ್ಯೂ ನೋಡೋದಾದ್ರೆ 3 2 1 0 ಆಗುತ್ತೆ. ಡಿಸ್ಪ್ಲೇ ಮಾಡಬೇಕಾಗಿರೋ ವ್ಯಾಲ್ಯೂಸ್ 4 3 2 1 ಅಂದ್ರೆ ಐ ಮೈನಸ್ ಜೆ ವ್ಯಾಲ್ಯೂಗಿಂತ 1 ವ್ಯಾಲ್ಯೂ ಜಾಸ್ತಿ ಡಿಸ್ಪ್ಲೇ ಮಾಡಬೇಕು. ಅಂದ್ರೆ ಡಿಸ್ಪ್ಲೇ ಮಾಡಬೇಕಾಗಿರೋ ವ್ಯಾಲ್ಯೂ ಐ ಮೈನಸ್ ಜೆ ಪ್ಲಸ್ 1. ಹಾಗಾದ್ರೆ ಪ್ರಿಂಟ್ ಫಂಕ್ಷನ್ನಲ್ಲಿ ಐ ಮೈನಸ್ ಜೆ ಪ್ಲಸ್ 1 ವ್ಯಾಲ್ಯೂನ ಡಿಸ್ಪ್ಲೇ ಮಾಡೋಣ. ಡಿಸ್ಪ್ಲೇ ಮಾಡಿದ ನಂತರ ಕರ್ಸರ್ ಅದೇ ರೋನಲ್ಲಿ ಮುಂದುವರಿಯೋಕೋಸ್ಕರ ಎಂಡ್ ಈಕ್ವಲ್ ಎಂಪ್ಟಿ ಸ್ಟ್ರಿಂಗ್. ಪ್ರತಿ ಸಾರಿ ಜೆ ಲೂಪ್ ಅಂದ್ರೆ ಇನ್ನರ್ ಲೂಪ್ ಒಂದು ಸಾರಿ ಕಂಪ್ಲೀಟ್ ಆಯ್ತು ಅಂದ್ರೆ ಒಂದು ರೋ ಕಂಪ್ಲೀಟ್ ಆಯ್ತು ಅಂತ. ಒಂದು ರೋ ಕಂಪ್ಲೀಟ್ ಆದ್ಮೇಲೆ ಕರ್ಸರ್ ನೆಕ್ಸ್ಟ್ ಲೈನ್ಗೆ ಹೋಗ್ಲಿಕ್ಕೋಸ್ಕರ ಜೆ ಲೂಪ್ ಅಂದ್ರೆ ಇನ್ನರ್ ಲೂಪ್ನಿಂದ ಹೊರಗಡೆ, ಐ ಲೂಪ್ ಅಂದ್ರೆ ಔಟರ್ ಲೂಪ್ಗಿಂತ ಮೊದಲು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕಬೇಕಾಗುತ್ತೆ. ಇಲ್ಲಿಗೆ ಈ ಥರ್ಡ್ ಪ್ಯಾಟ್ರನ್ನ ಕೋಡಿಂಗ್ ಕಂಪ್ಲೀಟ್ ಆಯ್ತು. ಈ ಕೋಡ್ನ ಪೈಥಾನ್ ಇಂಟರ್ಪ್ರೆಟರ್ನಲ್ಲಿ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ನೋಡಿ, ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿದ್ವೋ ಅದೇ ರೀತಿನೇ ಪ್ಯಾಟ್ರನ್ ಡಿಸ್ಪ್ಲೇ ಆಗಿದೆ. ಇಲ್ಲಿಗೆ 3 ಪ್ಯಾಟ್ರನ್ಗಳು ಮುಕ್ತಾಯ ಆಯ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ.